ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸಹನಾಸ್ ಕಿಚನ್ ಟೂರ್. ಇವತ್ತಿನ ರೆಸಿಪಿ ಮಸಾಲೆ ವಡೆ ಗರಿಗರಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸಬ್ಬಕ್ಕಿ ಸೊಪ್ಪು, ಮತ್ತು ಇದಕ್ಕೆ ಬೇಕಾಗುವ ಮಸಾಲೆ: 1 ಇಡೀ ಬೆಳ್ಳುಳ್ಳಿ, 5 ರಿಂದ 6 ಹಸಿಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಲವಂಗ, ಉಪ್ಪು. ನಾನು 4 ಗಂಟೆಗಳ ಹಿಂದೆಯೇ ನೆನೆಸಿಟ್ಕೊಂಡಿರೋದು. ಕಡಲೆಬೇಳೆಯನ್ನು ಚೆನ್ನಾಗಿ ನೆನೆಸಿಟ್ಟುಕೊಳ್ಳಿ. ಅದನ್ನು ಸೋರಿಟ್ಟುಕೊಂಡು ಒಂದು ಪಾತ್ರೆಯಲ್ಲಿ ಸೋರಿಟ್ಟುಕೊಳ್ಳಿ. ಕಡಲೆಬೇಳೆ ಚೆನ್ನಾಗಿ ನೆಂದಿದೆಯಾ ಅಂತ ಒಂದು ಬೇಳೆಯನ್ನು ಹೀಗೆ ಇಸುಕಿ ನೋಡಿದರೆ ಗೊತ್ತಾಗುತ್ತೆ. 2 ಭಾಗ ಆಗಬೇಕು. ನಂತರ ಒಂದು ಜಾರಿಗೆ ಬೆಳ್ಳುಳ್ಳಿ, ಇದು ವಡೆಗೆ ಮಸಾಲೆಗೆ ರುಬ್ಬಿಕೊಳ್ಳಬೇಕಾಗಿದ್ದು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು 5 ಕಾಳು ಮೆಣಸು, 5 ರಿಂದ 6 ಹಸಿಮೆಣಸಿನಕಾಯಿ ಮತ್ತು ಶುಂಠಿ. ಉಪ್ಪನ್ನು ಇದಕ್ಕೆ ಸೇರಿಸಿಕೊಳ್ಳಿ. ಉಪ್ಪು ಸಪ್ರೇಟಾಗಿ ಹಾಕೋಕ್ಕಾಗಲ್ಲ, ಮಸಾಲೆ ಜೊತೆನೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ 1/4 ಸ್ಪೂನ್ ಅರಿಶಿಣವನ್ನು ಹಾಕಿ ನುಣ್ಣಗೆ ನೀರು ಹಾಕದೆ ರುಬ್ಬಿಕೊಳ್ಳಿ. ಈಗ ಮಸಾಲೆ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪನೂ ನೀರನ್ನು ಹಾಕ್ಕೊಂಡಿಲ್ಲ. ಇದಕ್ಕೆ ನೆನೆಸಿಟ್ಟ ಕಡಲೆಬೇಳೆಯನ್ನು ಮಿಕ್ಸ್ ಮಾಡಿ. ಮಸಾಲೆ ಜೊತೆನೇ ಕಡಲೆಬೇಳೆಯನ್ನು ಮಿಕ್ಸ್ ಮಾಡಿದ್ರೆ ಖಾರ ಹದವಾಗಿ ಸಮನಾಗಿ ಕಡಲೆಬೇಳೆ ಜೊತೆ ಮಿಕ್ಸ್ ಆಗುತ್ತೆ. ಇದಕ್ಕೆ ಉಪ್ಪು ಸಹ ಸೇರಿರುತ್ತದೆ. ನೋಡಿ, ಈ ರೀತಿ ಆಗಿರುತ್ತೆ. ಮಸಾಲೆ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿ, ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, 2 ರಿಂದ 3 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಮತ್ತು ಸಬ್ಬಕ್ಕಿ ಸೊಪ್ಪು. ನೀವು ಹೆಚ್ಚಾಗಿ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಒಂದೇ ಹದದಲ್ಲಿ ಬರುತ್ತೆ. ನೋಡಿ, ಈಗಾಗಲೇ ರೆಡಿಯಾಗಿದೆ ವಡೆ ಹಿಟ್ಟು. ಇದರಲ್ಲಿ ಕಡುಬು ಮಾಡ್ಬೋದು. ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಂದೇ ಆಕಾರದಲ್ಲಿ ವಡೆ ಹಿಟ್ಟನ್ನು ತಟ್ಕೊಂಡು ಎಣ್ಣೆಗೆ ಬಿಡಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಕಡುಬು ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಅದೇ ಹಿಟ್ಟಲ್ಲಿ ವಡೆಯನ್ನು ಮಾಡ್ಕೋಬೋದು. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಬ್ಯೂಟಿ ಟಿಪ್ಸು, ಹೆಲ್ತ್ ಟಿಪ್ಸನ್ನು ಹೇಳ್ಕೊಂಡು ಹೋಗ್ತೀನಿ ಮತ್ತು ಬಾಣಂತಿಯರ ಆರೈಕೆ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ನೋಡಿ, ಈಗಾಗಲೇ ವಡೆ ರೆಡಿಯಾಗಿದೆ, ಗರಿಗರಿಯಾಗಿದೆ. ತುಂಬ ಹೊತ್ತು ಎಣ್ಣೆಲಿ ಬಿಡಬೇಡಿ. ವಡೆ ಬಣ್ಣ ನೋಡಿಕೊಂಡು ವಡೆಯನ್ನು ತೆಗೆಯಿರಿ. ದಿಢೀರಂತ ಮನೆಯಲ್ಲೇ ಮಾಡ್ಬೋದು. ನೆಂಟರು ಬಂದಾಗ ಹಬ್ಬಗಳಲ್ಲಿ ವಡೆಗಳನ್ನು ಮಾಡ್ಕೊಬೋದು. ನೋಡಿ, ಹೇಗಿದೆ, ಗರಿಗರಿಯಾಗಿ ರೆಡಿಯಾಗಿದೆ ವಡೆ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಹುರ್ಗಡ್ಲೆ ಚಟ್ನಿಯನ್ನು ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ ಮಸಾಲೆ ವಡೆ.
ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಹನಾಸ್ ಕಿಚನ್ ಟೂರ್.